ವರಮಹಾಲಕ್ಷ್ಮಿ ಹಬ್ಬ ಮತ್ತೆ August 15 ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಈ ತಿಂಗಳು ಬಂದ್ಬಿಟ್ಟು ಎಂಡ್ವರೆಗೂ ನಮ್ಮಲ್ಲಿ ವಿತ್ ಆಫರ್ಸ್ ಯಾರು ನಮ್ಮಲ್ಲಿ 3 ಲಕ್ಷ ಮೇಲ್ಪಟ್ಟು ಗಾಡಿಗಳು ತಗೋತೀರ ಅವ್ರಿಗೆಲ್ಲ ಫ್ರೀ ಇಂಜಿನ್ ಆಯಿಲ್ ಸರ್ವಿಸ್ ಮತ್ತೆ ಫ್ರೀ ಟ್ರಾನ್ಸ್ಫರ್ ಎರಡು ಕೂಡ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ. 0% ಇಂದ ಹಿಡಿದು ಮಿನಿಮಮ್ 1 ಲಕ್ಷ ಡೌನ್ ಪೇಮೆಂಟ್ ವರೆಗೂ ನಮ್ಮ ಹತ್ರ ಗಾಡಿಗಳು ಸಿಗುತ್ತೆ. ನಿಮ್ ಸಿಬಿಲ್ ನಿಮ್ ಪ್ರೊಫೈಲ್ ಎರಡೂ ಚೆನ್ನಾಗಿರ್ಬೇಕು. ಕೆಲವು ಗಾಡಿಗಳು ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 10 ರಿಂದ 15 ಗಾಡಿ ವೆಹಿಕಲ್ ಗಳಂತೂ ನೀವು ಬರೀ ಡಾಕ್ಯುಮೆಂಟ್ ಇಟ್ಕೊಂಡ್ ಬನ್ನಿ, ಜಸ್ಟ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ನಾನು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 60,000 ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ 4 ಲಕ್ಷ ಲೋನ್ ಆಗುತ್ತೆ. ಜಸ್ಟ್ 5 ಲಕ್ಷಕ್ಕೆ ಗಾಡಿ ಕೊಡೋಣ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಬರೀ ಡಾಕ್ಯುಮೆಂಟ್ ತಗೊಂಡ್ಬನ್ನಿ, ಒಳ್ಳೆ ಸಿಬಿಲ್ ಇಟ್ಕೊಂಡ್ಬನ್ನಿ, ನೀವು 1 ರೂಪಾಯಿ ತರಬೇಡಿ. ಬರೀ 3 ಲಕ್ಷ ರೂಪಾಯಿಗೆ ಆಗುತ್ತೆ ದಿ ಬೆಸ್ಟ್ ಕಾರು. ಬರೀ ಒಂದು 35,000 ತಗೊಂಬನ್ನಿ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ಮ ಸಿಬಿಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಯಾರ ಲೋನ್ಗೆ ಹೋಗ್ತೀರಾ ಜಸ್ಟ್ 30-40 ನಿಮ್ಮ ಹತ್ರ ಎಷ್ಟಿರುತ್ತೆ 3 ಲಕ್ಷ 10,000ಗೆ ಗಾಡಿ ಕೊಡ್ತೀವಿ. ಬರೀ 3,95,000 ಕೊಡ್ತಾ ಇದೀವಿ. ಏನ್ ಸರ್ ಲೈನ್ಗೂ ಡಸ್ಟರ್ ನಿಲ್ಸ್ಬಿಟ್ಟಿದ್ದೀರಾ? ಸರ್ ಡಸ್ಟರ್ ಒಂದಲ್ಲ ಎರಡಲ್ಲ ಮೂರಲ್ಲ 4 ಗಾಡಿ ಇದೆ ನಿಮ್ಗೆ. ಬರೀ 4.5 ಲಕ್ಷ. ಬರೀ 4.5 ಲಕ್ಷಕ್ಕೆ ಸರ್ ಎಲ್ಲೂ ಸಿಗ್ತಾ ಇಲ್ಲ ನೋಡಿ. 1,80,000 ರೂಪಾಯಿ ತಗೊಂಬಂದ್ರೆ ಈ ಗಾಡಿನಾರು ತಗೊಂಡೋಗ್ಬೋದು, ಇಲ್ಲ ಈ ಗಾಡಿನಾರು ತಗೊಂಡೋಗ್ಬೋದು. ಈ ಗಾಡಿಗೂ ಲೋನ್ ಆಗುತ್ತೆ. 40,000 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿಗೂ ಲೋನ್. ಬರೀ 2 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಈ ಬ್ಯೂಟಿಫುಲ್ ಆಗಿರೋ ವೆಹಿಕಲ್ ನ ನೀವು ತಗೊಂಡ್ ಹೋಗ್ಬೋದು. ಜಸ್ಟ್ 16 lakhs ಆಗುತ್ತೆ ಸರ್. ಮತ್ತೆ ಯಾರೆಲ್ಲ CS ಸ್ಪೀಡ್ಸ್ ಅಲ್ಲಿ ಹೋದ್ ತಿಂಗಳೆಲ್ಲ ಯಾವ ಗಾಡಿ ನೋಡಿರ್ತೀರ ಅದೆಲ್ಲ ಸ್ವಲ್ಪ ಸ್ಟಾಕ್ ಔಟ್ ಆಗಿ ಮತ್ತೆ ಹೊಸ ಸ್ಟಾಕ್ ಗಳು ರೀಸ್ಟಾಕ್ ಮಾಡಿದೀವಿ. ಈ ಗಾಡಿಗಳು ಇವತ್ತು August 30 ಇರೋದ್ರಿಂದ, ವರಮಹಾಲಕ್ಷ್ಮಿ ಹಬ್ಬ ಮತ್ತೆ August 15 ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಈ ತಿಂಗಳು ಬಂದ್ಬಿಟ್ಟು ಎಂಡ್ವರೆಗೂ ನಮ್ಮಲ್ಲಿ ವಿತ್ ಆಫರ್ಸ್. ಮೊದಲೇ ನಮ್ಮಲ್ಲಿ ಬೆಲೆಗಳು ತುಂಬಾ ಕಡಿಮೆ ಇರುತ್ತೆ, ಆಫರ್ಸ್ ರೇಟ್ ಅಲ್ಲಿ ಗಾಡಿ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಯಾರೆಲ್ಲ ನಮ್ ಗಾಡಿಗಳು ತಗೋತೀರಾ ಅವ್ರಿಗೆಲ್ಲ ಈ ಸಲ 30 ಆಗಸ್ಟ್ ಎಂಡ್ವರೆಗೂ ಯಾರೆಲ್ಲ ನಮ್ಮಲ್ಲಿ 3 ಲಕ್ಷ ಮೇಲ್ಪಟ್ಟು ಗಾಡಿಗಳು ತಗೋತೀರಾ ಅವ್ರಿಗೆಲ್ಲ ಫ್ರೀ ಇಂಜಿನ್ ಆಯಿಲ್ ಸರ್ವಿಸ್ ಮತ್ತೆ ಫ್ರೀ ಟ್ರಾನ್ಸ್ಫರ್ ಎರಡು ಕೂಡ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ ಸರ್. ಇವತ್ತು ನೋಡ್ತಾ ಇರ್ಬೋದು ನಮ್ಮ ಹತ್ರ ಆಲ್ಮೋಸ್ಟ್ 40 ರಿಂದ 50 ಗಾಡಿ ಸ್ಟಾಕ್ ಅಲ್ಲಿ ಇದೆ. ಎಲ್ಲಾ ಗಾಡಿಗಳು ನೀವು 10 ಕಡೆ ವಿಚಾರಿಸ್ಕೊಂಡು ಬಂದ್ರು ನಮ್ಮ ಪ್ರೈಸಿಂಗ್ ನಿಮ್ಗೆಲ್ಲೂ ಸಿಗಕ್ಕೆ ಚಾನ್ಸೇ ಇಲ್ಲ. 2013 ಮಾಡಲ್ ಮೇಲ್ಗಡೆ ನೀವು ಯಾವ ಗಾಡಿ ತಗೊಂತೀರೋ ಆ ಗಾಡಿಗೆಲ್ಲ ಲೋನ್ ಆಗುತ್ತೆ. 0% ಇಂದ ಹಿಡಿದು ಮಿನಿಮಮ್ 1 ಲಕ್ಷ ಡೌನ್ ಪೇಮೆಂಟ್ ವರೆಗೂ ನಮ್ಮ ಹತ್ರ ಗಾಡಿಗಳು ಸಿಗುತ್ತೆ. ನಿಮ್ ಸಿಬಿಲ್ ನಿಮ್ ಪ್ರೊಫೈಲ್ ಎರಡೂ ಚೆನ್ನಾಗಿರ್ಬೇಕು. ಕೆಲವು ಗಾಡಿಗಳು ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 10 ರಿಂದ 15 ಗಾಡಿ ವೆಹಿಕಲ್ ಗಳಂತೂ ನೀವು ಬರೀ ಡಾಕ್ಯುಮೆಂಟ್ ಇಟ್ಕೊಂಡ್ ಬನ್ನಿ, ಜಸ್ಟ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ನಾನು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ನಮ್ಮಲ್ಲಿ ಎಷ್ಟು ಗಾಡಿ ನೋಡ್ತಾ ಇದ್ದೀರಾ ಇಷ್ಟು ಗಾಡಿನೂ 120 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ಸ್, ರೀಪ್ಲೇಸ್ಮೆಂಟ್ಸ್ ಅಥವಾ ಗಾಡಿಲಿ ಯಾವುದೇ ರೀತಿ ಇಂಜಿನ್ ಪ್ರಾಬ್ಲಮ್ಸ್, ಗೇರ್ ಬಾಕ್ಸ್ ಪ್ರಾಬ್ಲಮ್ಸ್ ಇರುವಂತ ವೆಹಿಕಲ್ಸ್ ನಾವು ಇಟ್ಟಿಲ್ಲ ಇಲ್ಲಿ. ನಿಮಗೆ ಬೇಕಾದ್ರೆ ಯಾವುದೇ ರೀತಿ ನಿಮಗೆ ಗೊತ್ತಿರುವಂತ ಮೆಕ್ಯಾನಿಕ್ಸ್ ಅಥವಾ ಇನ್ಸ್ಪೆಕ್ಷನ್ ಮಾಡೋರನ್ನ ಕರ್ಕೊಂಡ್ ಬಂದು ಗಾಡಿ ಚೆಕ್ ಮಾಡಿಸಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಗಾಡಿ ತಗೊಳ್ಳಿ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಒಂದು ಆಟೋಮೆಟಿಕ್ ಗಾಡಿ ಹೋಂಡಾ ಸಿಟಿ ಹುಡುಕ್ತಾ ಇದಾರೆ ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್, 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, SV ವೇರಿಯಂಟ್. ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದ್ರೆ ಸರ್. ಜಸ್ಟ್ 83,000 ಕಿಲೋಮೀಟರ್ ಓಡಿದೆ, 78,000 ಕಿಲೋಮೀಟರ್ಗೆ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ನೋಡ್ಬೋದು ನೀವು, ಟಚ್ ಸಿಸ್ಟಮ್ ಇದೆ, 360 ಡಿಗ್ರಿ ಕ್ಯಾಮ್ರಾ ಸಮೇತ ಬರುತ್ತೆ ಸರ್. ತೋರಿಸಬಹುದು ನೀವು. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, 4 ಪವರ್ ವಿಂಡೋ, ಅಲಾಯ್ ವೀಲ್ಸ್, ಡೀಪ್ ಪವರ್, ರಿಯರ್ ಕ್ಯಾಮ್ರಾ ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಸರ್. ಯಾರೆಲ್ಲ ಒರಿಜಿನಲ್ ಹೋಂಡಾ ಸಿಟಿ ಹುಡುಕ್ತಾ ಇದ್ರೆ ಅಂತವ್ರೆಲ್ಲ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಗಾಡಿ ಮತ್ತೆ ತುಂಬಾ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ 4,60,000 ಆಗುತ್ತೆ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಜಸ್ಟ್ 60,000 ತಗೊಂಡ್ಬನ್ನಿ, ರಿಮೈನಿಂಗ್ ಎಲ್ಲ ಲೋನ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್ ಬರೀ 60,000 ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ 4 ಲಕ್ಷ ಲೋನ್ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಒಂದು ಲೇಟೆಸ್ಟ್ ಮಾಡಲ್ ಅಲ್ಲಿ Celerio ZX ಪ್ಲಸ್ ಹುಡುಕ್ತಾ ಇರ್ತೀರಾ ಒಂದು ಒಳ್ಳೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ. 2023 ಮಾಡಲ್, ಸಿಂಗಲ್ ಓನರ್, Celerio ZX ಪ್ಲಸ್ ಸರ್. ಇದೇ ಟಾಪ್ ಎಂಡ್ ಇರೋದು ವೇರಿಯಂಟ್ ಅಲ್ಲಿ ಗಾಡಿ ನೋಡ್ತಾ ಇರ್ಬೋದು ನೀವು. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 48,000 ಕಿಲೋಮೀಟರ್ ಓಡಿದೆ ಸರ್. ಇಂಟೀರಿಯರ್ ಅಂತ ಬಂದ್ರೆ ಸರ್ ಇಂಟೀರಿಯರ್ ವೈಸ್ ಅಲ್ಲಿ ಏನಿಲ್ಲ ಅಂತ ಕೇಳಿ ಸರ್. 2 ಏರ್ ಬ್ಯಾಗು, 4 ಪವರ್ ವಿಂಡೋ, ಸ್ಟೇರಿಂಗ್ ಕಂಟ್ರೋಲ್ಸ್, ಟಚ್ ಸಿಸ್ಟಮ್ ಎಲ್ಲ ಬರುವಂತ ವೆಹಿಕಲ್. ಪುಷ್ ಸ್ಟಾರ್ಟ್ ಬಟನ್ ನೋಡಬಹುದು ನೀವು. ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ ವೆಹಿಕಲ್ ಅಲ್ಲಿ ವಿತ್ ಅಲಾಯ್ ವಿತ್ ಬ್ಲಾಕ್ ಕಲರ್ ಬ್ರಾಡ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಇಲ್ಲಿ ನೋಡಬಹುದು ನೀವು, ಕಸ್ಟಮರ್ ರೂಫ್ ರಿಲಿಂಗ್ಸ್ ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ, ಸ್ಪಾಯ್ಲರ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಎಲ್ಲ ಬರುವಂತ ವೆಹಿಕಲ್. 2023 ಮಾಡಲ್, ಸಿಂಗಲ್ ಓನರ್, ZX ಪ್ಲಸ್, Celerio ಬಂದ್ಬಿಟ್ಟು ಜಸ್ಟ್ 5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಬರೀ 5 ಲಕ್ಷಕ್ಕೆ. ಬರೀ 5 ಲಕ್ಷ ಸರ್. ಶೋರೂಮ್ಗೆ ಹೋಗಿ ಹೊಸ ಗಾಡಿ ತಗೊಂತೀರಾ ಅಂದ್ರೆ 9 ಲಕ್ಷ ರೂಪಾಯಿ ಇದೆ. ಜಸ್ಟ್ 5 ಲಕ್ಷಕ್ಕೆ ಗಾಡಿ ಕೊಡೋಣ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಬರೀ ಡಾಕ್ಯುಮೆಂಟ್ ತಗೊಂಡ್ಬನ್ನಿ, ಒಳ್ಳೆ ಸಿಬಿಲ್ ಇಟ್ಕೊಂಡ್ಬನ್ನಿ, ನೀವು 1 ರೂಪಾಯಿ ತರಬೇಡಿ. ಗಾಡಿಗೆ ನಾನು ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. ಬರೀ ಒಂದು ಡಾಕ್ಯುಮೆಂಟ್ ಇಟ್ಕೊಂಡ್ ಬನ್ನಿ, ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ರಿಟ್ಸ್ ಅಲ್ಲಿ 2014 ಮಾಡಲ್, ಜಸ್ಟ್ 3 ಓನರ್ ಆಗಿದೆ. ಗಾಡಿ ನೋಡ್ತಾ ಇರ್ಬೋದು ನೀವು. 78,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಹಿಸ್ಟ್ರಿ. ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ನೀವು. ಪೆಟ್ರೋಲ್ ವೇರಿಯಂಟ್, VXi. ಗಾಡಿಯಲ್ಲಿ ಮೈನಸ್ ಏನು ಅಂದ್ರೆ 3ನೇ ಓನರ್ ಆಗಿದೆ ಸರ್. ಅದಕ್ಕೆ ಒಳ್ಳೆ ರೇಟ್ ಅಲ್ಲಿ ಗಾಡಿ ಕೊಟ್ಬಿಡೋಣ. ಗಾಡಿ ನೋಡ್ತಾ ಇರ್ಬೋದು, ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಇದೆ. ಇದರಲ್ಲಿ 4 ಪವರ್ ವಿಂಡೋ, ಪವರ್ ಶೇರಿಂಗ್, AC ಎಲ್ಲ ಬರುವಂತ ವೆಹಿಕಲ್.
ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 2,40,000 ಗಾಡಿ ಕೊಟ್ಬಿಡಲ್ಲ. ಬರೀ 2,40,000. 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಏನ್ ರೇಟ್ ಸಿಗುತ್ತೋ ಅದೇ 2014 ಮಾಡಲ್ ಥರ್ಡ್ ಓನರ್ ಗಾಡಿ ಕೊಡ್ತಾ ಇದೀವಿ ಸರ್. ಇದು ಆಗಸ್ಟ್ ಆಫರ್ ಸರ್? ಸರ್ ಆಗಸ್ಟ್ 30 ಆಫರ್ ಇರುತ್ತೆ ಸರ್. ಆಗಸ್ಟ್ 30 ಆಫರ್ ಇರುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಸಿಟಿ. ಯಾರೆಲ್ಲ ಒಂದು ಲಕ್ಸುರಿ ಲೈನ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇರ್ತೀರಾ, 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 71,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿರುವಂತ ಗಾಡಿ. ಗಾಡಿಯಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ. ಆಲ್ಮೋಸ್ಟ್ ಟೈರ್ಸ್ ಕೂಡ ನೀವು ನೋಡ್ತಾ ಇರ್ಬೋದು 80% ಟೈರ್ಸ್ ಇದೆ. ಗಾಡಿಯಲ್ಲಿ ತುಂಬಾ ಒಳ್ಳೆ ಇಂಟೀರಿಯರ್ ಕೂಡ ಇದೆ ಸರ್. ಈ ಗಾಡಿ ಇಂಟೀರಿಯರ್ ವೈಸ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್, ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಡಿಫಾಗರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುವಂತ ವೆಹಿಕಲ್. ಅಲೈವಿಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇದು ಕೂಡ ಒಳ್ಳೆ ಚಾಲೆಂಜಿಂಗ್ ರೇಟ್ ಅಲ್ಲಿ ಕೊಟ್ಬೋಣ ಸರ್. ಆಸ್ಕಿಂಗ್ ಪ್ರೈಸ್ ಸರ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3.5 ಲಕ್ಷ ಇದೆ. ಈ ಆಗಸ್ಟ್ 30 ವರ್ಗು ಜಸ್ಟ್ 3 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡೋಣ. ಬರೀ 3 ಲಕ್ಷ ರೂಪಾಯಿ. 3 ಲಕ್ಷಕ್ಕೆ 2012 ಮಾಡಲು ಸೆಕೆಂಡ್ ಓನರ್ ಹೋಂಡಾ ಸಿಟಿ ಗಾಡಿ ಕೊಟ್ಬಿಡೋಣ ಸರ್. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ. ಬರೀ 3 ಲಕ್ಷ ರೂಪಾಯಿಗೆ ಆಗುತ್ತೆ ದಿ ಬೆಸ್ಟ್ ಕಾರು ಹೋಂಡಾ ಸಿಟಿ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2017 ಮಾಡಲ್ ಸಿಂಗಲ್ ಓನರ್ ಎಸ್ ಆಪ್ಷನಲ್ ವರ್ನಾ ಡೀಸೆಲ್ ವೇರಿಯಂಟ್ ಗಾಡಿ ನೋಡ್ತಾ ಇರ್ಬೋದು ನೀವು. ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ. ಆಫ್ಟರ್ ದಿ ಮಾರ್ಕೆಟ್ ಅಲೈವಿಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇನ್ನು ಇಂಟೀರಿಯರ್ ವೈಸ್ ಬಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್, ABS ನೋಡಿ, ಲೆದರ್ ಸೀಟ್ಸ್ ಕೂಡ ಬರುವಂತ ವೆಹಿಕಲ್, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸರ್ ಗಾಡಿ ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಆಗಿದೆ ಸರ್. ಸಿಂಗಲ್ ಓನರ್ 17 ಮಾಡಲ್ ಎಸ್ ಆಪ್ಷನ್ ಡೀಸೆಲ್ ಗಾಡಿ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ 5,30,000 ಗಾಡಿ ಕೊಡ್ತೀವಿ ಸರ್. ಲೋನ್ ಅಂತ ಹೋದ್ರೆ ಸರ್ ಲೋನ್ ಹೋದ್ರೆ ಜಸ್ಟ್ 35,000 ತಗೊಂಬನ್ನಿ, ಮಿಕ್ಕಿದ 5 ಲಕ್ಷ ಲೋನ್ ಆಗುತ್ತೆ. ಬರೀ ಒಂದು 35,000 ತಗೊಂಬನ್ನಿ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ಮ ಸಿಬಿಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಹಾಗೆ ನೆಕ್ಸ್ಟ್ ಅದೇ ರೀತಿ ಯಾರೆಲ್ಲ ಒಂದು ರೆಡ್ ಕಲರ್ ಅಲ್ಲಿ ಪೋಲೋ ಹುಡುಕ್ತಾ ಇರ್ತೀರ ನೋಡಿ, 2016 ಮಾಡಲ್ ಇದು ಡೀಸೆಲ್ ಗಾಡಿ, ಕಂಫರ್ಟ್ ಲೈನ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ ನಿಮ್ಗೆ 78,000 ಕಿಲೋಮೀಟರ್ ಓಡಿದೆ ಗಾಡಿಯಲ್ಲಿ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನಿಲ್ಲ. ರೂಫ್ ಬ್ಲಾಕ್ ಟಾಪ್ ಆಗಿದೆ, ಹಿಂದ್ಗಡೆ ಸ್ಪಾಯ್ಲರ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಕೂಡ ಬರುತ್ತೆ ಸರ್. ಗಾಡಿ ತುಂಬಾ ನೀಟ್ ಆಗಿ ಮೇಂಟೈನ್ ಆಗಿದೆ ಸರ್. ಡೀಸೆಲ್ ಗಾಡಿ ನಿಮ್ಗೆ ಗೊತ್ತು ಆಲ್ಮೋಸ್ಟ್ 20 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್ ಇದು ಸರ್. ಈ ಗಾಡಿ ತಗೊಳ್ಳೋರ್ಗೂ ಅಷ್ಟೇ ಯಾವುದೇ ರೀತಿ ಮೇಜರ್ ಖರ್ಚು ಏನು ಇರೋದಿಲ್ಲ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಒಳ್ಳೆ ಅಲ್ಟ್ರಾ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಟ್ಬೋಣ ಸರ್. ದಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ ಸರ್? ಸರ್ ಬರೀ 3,85,000ಕ್ಕೆ 2016 ಮಾಡಲ್ ಪೋಲೋ ಕೊಟ್ಬೋಣ ಸರ್, ಡೀಸೆಲ್ ವೇರಿಯಂಟ್. 385ಕ್ಕೆ? ಹೌದು ಸರ್. ಸರ್ ಯಾರ ಲೋನ್ ಹೋಗ್ತೀರಾ ಜಸ್ಟ್ 30-40 ನಿಮ್ಮ ಹತ್ರ ಎಷ್ಟಿರುತ್ತೆ ತಗೊಂಬನ್ನಿ, ರಿಮೈನಿಂಗ್ ಲೋನ್ ಆಗುತ್ತೆ. ಒಂದು 30,000-40,000 ತಗೊಂಬಂದ್ರು ಲೋನ್ ಆಗುತ್ತೆ, ಆರಾಮಾಗುತ್ತೆ ಸರ್. ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 2000 ಇದೊಂದು ಶಾಕಿಂಗ್ ಕಿಲೋಮೀಟರ್ ಅಂತ ಹೇಳ್ಬೋದು. ಎಲ್ಲರೂ ಕೇಳ್ಬೋದು ಟ್ಯಾಂಪರ್ ಆಗಿದೆಯೇನೋ ಅಂತ, ಬಟ್ ಟ್ಯಾಂಪರ್ ಆಗಿಲ್ಲ, ಒರಿಜಿನಲ್ ಕಿಲೋಮೀಟರ್. 2011 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ VDI ಜಸ್ಟ್ 44,000 ಕಿಲೋಮೀಟರ್ ಓಡಿದೆ. ಬರೀ 44,000 ಕಿಲೋಮೀಟರ್ ಡೀಸೆಲ್ ಗಾಡಿ ಇದು. ಒಂದು ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ ಓಡಾಡಿರೋದು ಇದು. 2011 ಮಾಡಲ್ ಸಿಂಗಲ್ ಓನರ್ VDI, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ಗಾಡಿ ಮತ್ತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸರ್ ಗಾಡಿ ಇಂಟೀರಿಯರ್ ವೈಸ್ ನೋಡಬಹುದು ನೀವು. ಇದರಲ್ಲೂ ಕೂಡ ಕಂಪ್ನಿ ಫಿಟೆಡ್ ನ್ಯೂ ಸಿಸ್ಟಮ್, ABS, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುವಂತ ವೆಹಿಕಲ್. ಲೆದರ್ ಸೀಟ್ಸ್ ತುಂಬಾ ಫ್ಯಾನ್ಸಿ ಆಗಿದೆ ಗಾಡಿಯಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಬರೀ 44,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 3,10,000ಗೆ ಗಾಡಿ ಕೊಟ್ಬಿಡಲ್ಲ. 3,10,000 ರೂಪಾಯಿಗೆ ಬರೀ 44,000 ಡ್ರಿವನ್ ಆಗಿರುವಂತ ಸಿಂಗಲ್ ಓನರ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ VDI ಕೊಟ್ಬಿಡೋಣ ಸರ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು 2014 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ VXI ಜಸ್ಟ್ 37,000 ಕಿಲೋಮೀಟರ್ ಓಡಿದೆ ಸರ್. 37,000 ಕಿಲೋಮೀಟರ್. 37,000 ಡ್ರಿವನ್ ಆಗಿರುವಂತ ವೆಹಿಕಲ್. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದರ ಕೂಡ ಇಂಟೀರಿಯರ್ ವೈಸ್ ಅಲ್ಲಿ ನಿಮ್ಗೆ ಡೈಮಂಡ್ ನ್ಯೂ ಸಿಸ್ಟಮ್ ಹಾಕಿದ್ದಾರೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಮತ್ತೆ ಎಲ್ಲ ಬರುವಂತ ವೆಹಿಕಲ್. ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಇದೆ ಗಾಡಿ ನೋಡ್ತಾ ಇರ್ಬೋದು ನೀವು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿಯರ್ ಕ್ಯಾಮ್ರಾ ಎಲ್ಲ ಬರುವಂತ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ 2014 ಮಾಡಲ್ ಜಸ್ಟ್ 37,000 ಕಿಲೋಮೀಟರ್ ಓಡಿದೆ. ಗಾಡಿ ನಂಬರ್ ತೋರಿಸಿ 0095, ತುಂಬಾ ಫ್ಯಾನ್ಸಿ ಆಗಿರುವಂತ ನಂಬರ್ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,95,000 ಗಾಡಿ ಕೊಟ್ಬಿಡೋಣ. 395ಕ್ಕೆ ಸರ್. 70,000, 80,000, 1 ಲಕ್ಷ ಓಡಿರೋ ಗಾಡಿಗಳು ಇದೇ ಪ್ರೈಸ್ ಅಲ್ಲೇ ಇರುತ್ತೆ. ನಾನು ಜಸ್ಟ್ 37,000 ಕಿಲೋಮೀಟರ್ಸ್ ಓಡಿರುವಂತ ಸಿಂಗಲ್ ಓನರ್ 2014 ಮಾಡಲ್ VXI ಪೆಟ್ರೋಲ್ ಗಾಡಿಗೆ ಬರೀ 3,95,000 ಕೊಡ್ತಾ ಇದ್ದೀವಿ ಸರ್. ಲೋನ್ ಹೋದ್ರೆ ಇದಕ್ಕೆ 3 ರಿಂದ 320 ಲೋನ್ ಆಗುತ್ತೆ. ಜಸ್ಟ್ 50-60 ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀವಿ. ಬರೀ ಒಂದು 50,000 ರಿಂದ 60,000 ತಗೊಬಂದ್ರೆ ಈ ಗಾಡಿನ ತಗೊಂಡ್ ಹೋಗ್ಬೋದು. ಲೆಸ್ ಡ್ರಿವನ್ ಆಗಿರುವಂತ ವೆಹಿಕಲ್. ಏನ್ ಸರ್ ಲೈನ್ಗೂ ಡಸ್ಟರ್ ನಿಲ್ಸ್ಬಿಟ್ಟಿದ್ದೀರಾ? ಸರ್ ಡಸ್ಟರ್ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಗಾಡಿ ಇದೆ. ನಿಮ್ಗೆ ಸಿಲ್ವರ್ ಬೇಕಾ, ಬ್ರೌನ್ ಬೇಕಾ, ವೈಟ್ ಬೇಕಾ, ಎಲ್ಲ ಕ್ಲಾಸಿಕ್ ಕಲರ್ಸ್ ಅಲ್ಲಿ ಇರುವಂತ ವೆಹಿಕಲ್. ಹಂಗೆ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ. ಇದು 2013 ಮಾಡಲ್ RXL ವೇರಿಯಂಟ್, ಥರ್ಡ್ ಓನರ್ ಆಗಿದೆ ಸರ್. ಗಾಡಿ ಬಂದ್ಬಿಟ್ಟು 1,11,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನು ಇಲ್ದಿರೋಂಥ ವೆಹಿಕಲ್. ಇದು 85 PS ಆಗಿರೋದ್ರಿಂದ ನಿಮಗೆ 20+ ಮೈಲೇಜ್ ಕೂಡ ಬರುತ್ತೆ. ಇಂಟೀರಿಯರ್ಸ್ ನೋಡಿ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್. ಸೀಟ್ ಕವರ್ಸ್ ಕೂಡ ಆರಾಮಾಗಿದೆ. ಗಾಡಿ ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ ನಿಮ್ಗೆ 80% ವರೆಗೂ ಟೈರ್ಸ್ ಕೂಡ ಇದೆ
ಸರ್ ಥರ್ಡ್ ಓನರ್ ಆಗಿದೆ ಅಷ್ಟೇ, ಬಟ್ ಗಾಡಿ ಮತ್ತೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,95,000 ಗಾಡಿ ಕೊಟ್ಬಿಡೋಣ. ಬರೀ 2,95,000 2,95,000 2013 ಮಾಡಲ್ ಡಸ್ಟರ್ RXL ಡೀಸೆಲ್ ಗಾಡಿ ಕೊಟ್ಬಿಡೋಣ ಸರ್. ತುಂಬಾ ಒಳ್ಳೆ ಪ್ರೈಸ್ ಇದು, ಬಂದ್ ಬೇಗ ಬುಕ್ ಮಾಡ್ಕೊಳ್ಳಿ ಸರ್. ಹಾಗೆ ಇನ್ನೊಂದು 2015 ಮಾಡಲ್ ಸೆಕೆಂಡ್ ಓನರ್, ಇದು ಕೂಡ 110 PS ಆಗಿರುತ್ತೆ. 2015 ಮಾಡಲ್ ಸೆಕೆಂಡ್ ಓನರ್, ಜಸ್ಟ್ 91,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿರುವಂತ ಗಾಡಿ. ಇದರಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ 60 to 70% ಟೈರ್ಸ್ ಕೂಡ ಇದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ. ಇದರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಡಿಫಾಗರ್, ರೇರ್ ವೈಪರ್ ಎಲ್ಲ ಬರುವಂತ ವೆಹಿಕಲ್. ಗಾಡಿಲಿ ಯಾವುದೇ ರೀತಿ ಒಂದು ಸ್ಕ್ರಾಚಸ್ ಡೆಂಟ್ಸ್ ಏನು ಇಲ್ಲ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಕೂಡ ಜಸ್ಟ್ 4,25,000 ಗಾಡಿ ಕೊಟ್ಬಿಡೋಣ. 4,20,000 4,25,000 15 ಮಾಡಲ್ ಡಸ್ಟರ್ ಸೂಪರ್ ಆಗಿರುವಂತ ವೆಹಿಕಲ್ ಕೊಡೋಣ ಸರ್. ಲೋನ್ ಅಂತ ಹೋದ್ರೆ ಲೋನ್ ಅದೇ ಮಾಮೂಲಿ ನಮ್ದು 50,000 ಡೌನ್ ಪೇಮೆಂಟ್ ಸಾಕು. ಆಸ್ ಯೂಶುವಲ್ ಬರೀ 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಈ ಬ್ಯೂಟಿಫುಲ್ ಆಗಿರುವಂತ ಡಸ್ಟರ್ ನ ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು 2014 ಮಾಡಲ್, ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. 85 PS, ಜಸ್ಟ್ 79,000 ಕಿಲೋಮೀಟರ್, 79,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಬರೀ 79,000 ರಿವನ್. ಇದರಲ್ಲಿ ನಿಮ್ಗೆ ಅಡ್ವೆಂಚರ್ ಸ್ಟಿಕ್ಕರ್ ಹಾಕಿದ್ದಾರೆ, ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಇಂಟೀರಿಯರ್ ವೈಸ್ ನಿಮ್ಗೆ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, 4 ಪವರ್ ವಿಂಡೋ, ಸೂಪರ್ ಆಗಿರುವಂತ ಲಕ್ಸುರಿ ಲೆದರ್ ಸೀಟ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಗಾಡಿ ತಗೊಳ್ಳೋರಿಗೆ ₹1 ಖರ್ಚಿಲ್ಲ ಅಂತ ಹೇಳ್ಬೋದು ಸರ್. 2014 ಮಾಡಲ್ ಸೆಕೆಂಡ್ ಓನರ್, RXL 85 PS ವೆಹಿಕಲ್, ಜಸ್ಟ್ 79,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇನ್ಸೂರೆನ್ಸ್ ಕೂಡ ನಿಮ್ಗೆ ನೆಕ್ಸ್ಟ್ ಇಯರ್ ಜನವರಿ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,70,000 ಕೊಟ್ಬಿಡೋಣ. ಬರೀ 3,70,000. 3,70,000 14 ಮಾಡಲ್ ಡಸ್ಟರ್ RXL, ಅದರಲ್ಲೂ ₹1 ಖರ್ಚಿಲ್ದರಂತ ಗಾಡಿ ಕೊಟ್ಬಿಡೋಣ ಸರ್. ಎಲ್ಲಾ ಡಸ್ಟರ್ ಗಳನ್ನು ಫುಲ್ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಇಡ್ತಾ ಇದ್ದೀರಾ ಸರ್. ಪಕ್ಕ ಕೊಡ್ಬೇಕು ಅಂತ ಕೊಡ್ತಾ ಇದೀವಿ. ಈ ಆಫರ್ಸ್ ಎಲ್ಲ ಬಂದ್ಬಿಟ್ಟು ಜಸ್ಟ್ ಆಗಸ್ಟ್ 30 ವರೆಗೂ ಇರುತ್ತೆ. ಬಂದ್ ಬೇಗ ಬುಕ್ ಮಾಡ್ಕೊಳ್ಳಿ. ಆಗಸ್ಟ್ 30ನೇ ತಾರೀಕುವರೆಗೂ ಇಲ್ಲಿರೋದು ಎಲ್ಲದನ್ನು ದಿ ಬೆಸ್ಟ್ ಕಾರ್ಗಳನ್ನ ಇಟ್ಟಿದ್ದಾರೆ. ತುಂಬಾ ಲೆಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋಂಥದ್ದು ಬರೀ ಆಗಸ್ಟ್ 30ರವರೆಗೂ ಮಾತ್ರ ಸರ್. 2015 ಮಾಡಲ್ ಸರ್. ಯಾರೆಲ್ಲ ಸೆಕೆಂಡ್ ಓನರ್ ಬೇಡ, ಥರ್ಡ್ ಓನರ್ ಬೇಡ ಅನ್ನೋರಿಗೆ ಸಿಂಗಲ್ ಓನರ್ ವೆಹಿಕಲ್ ಬೇಕು, ಅದರಲ್ಲೂ ವೈಟ್ ಕಲರ್. ಇದ್ರಲ್ಲಿ ನೋಡ್ಬೋದು ನೀವು ಆಫ್ಟರ್ ದ ಮಾರ್ಕೆಟ್ ಅಲೈವಿಲ್ಸ್ ಕೂಡ ಇದೆ ಇದರಲ್ಲಿ. ಈ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್. ಜಸ್ಟ್ 1,07,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಇದೆ. ಈ ತೋರಿಸಿರೋ 4 ಡಸ್ಟರ್ ಅಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಗಾಡಿ ನೋಡ್ತಾ ಇರ್ಬೋದು. ಇದಕ್ಕೂ ಇಂಟೀರಿಯರ್ ವೈಸ್ ನಿಮ್ಗೆ ಟಚ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ಸ್, ಮತ್ತೆ ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಡಿಫಾಗರ್, ರೇರ್ ವೈಪರ್, ಆಫ್ಟರ್ ದಿ ಮಾರ್ಕೆಟ್ ಅಲಾಯ್ ವೀಲ್ಸ್, ಮತ್ತೆ ಫ್ರಂಟ್ ಅಲ್ಲಿ ನಿಮ್ಗೆ ಬಂಪರ್ ಗಾರ್ಡ್ ಕೂಡ ಬರುತ್ತೆ ವಿತ್ ಫಾಗ್ ಲೈಟ್ಸ್. ಹಿಂದ್ಗಡೆ ನಿಮ್ಗೆ ಡಿಫಾಗರ್, ರೇರ್ ವೈಪರ್ ಕೂಡ ಬರುವಂತ ವೆಹಿಕಲ್, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 4,40,000 ಗಾಡಿ ಕೊಟ್ಬಿಡೋಣ. ಬರೀ 4,40,000 2015 ಮಾಡಲ್ ಸಿಂಗಲ್ ಓನರ್ RXL ಗಾಡಿ ಕೊಡೋಣ ಸರ್. RXL ಆಪ್ಷನ್ ಇದು. ಲೋನ್ ಅಂತ ಹೋದ್ರೆ ಸರ್ ಲೋನ್ ಜಸ್ಟ್ ನಿಮ್ಗೆ 50-60,000 ಎಷ್ಟಿರುತ್ತೆ ತಗೊಂಡ್ಬನ್ನಿ, ರಿಮೈನಿಂಗ್ ಲೋನ್ ಮಾಡ್ಕೊಂಡು. ಆಸ್ ಯೂಶುವಲ್ ಇದಕ್ಕೂ 50,000 ರಿಂದ 60,000 ತಗೊಂಬನ್ನಿ ಈ ಬ್ಯೂಟಿಫುಲ್ ವೆಹಿಕಲ್ ನ ನೀವು ತಗೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು 4 ಡಸ್ಟರ್ ಇದೆ ಸರ್. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇಕೋ ಸ್ಪೋರ್ಟ್ಸ್ ಸರ್, ಇದು 2020 ಮಾಡಲ್ ಸೆಕೆಂಡ್ ಓನರ್, ಬರೀ 49,000 ಕಿಲೋಮೀಟರ್ ಓಡಿದೆ. 49,000 ಕಿಲೋಮೀಟರ್, ಟೈಟಾನಿಯಂ ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ ಸರ್. ಯಾರನ್ನ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಡೀಸೆಲ್ ಅಂತ ಹೇಳಲ್ಲ, ಪೆಟ್ರೋಲ್ ಅಂತ ಹೇಳ್ತಾರೆ. ಆ ತರ ಸ್ಮೂತ್ ಅಲ್ಲಿ ಇದೆ ವೆಹಿಕಲ್. ಅಷ್ಟು ಸ್ಮೂತ್ ಆಗಿರುವಂತ ವೆಹಿಕಲ್, ಆ ತರ ಮೇಂಟೆನೆನ್ಸ್ ಅಲ್ಲಿ ಇದೆ ವೆಹಿಕಲ್. ಇದ್ರಲ್ಲಿ ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಪುಷ್ ಸ್ಟಾರ್ಟ್ ಬಟನ್, ಡ್ಯೂಯಲ್ ಏರ್ ಬ್ಯಾಗ್ಸ್, ಆಮೇಲೆ ನೋಡಿ ಲೆದರ್ ಸೀಟ್ಸ್ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಸ್ಟೇರಿಂಗ್ ಕಂಟ್ರೋಲ್ಸ್, ಕಂಪ್ನಿಯಿಂದಾನೇ ಬರುವಂತ ಇನ್ಫೋರ್ಟ್ಮೆಂಟ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಬ್ಯೂಟಿಫುಲ್ ವೆಹಿಕಲ್ ಸರ್. ಯಾರು ಮಾತಾಡಂಗೆ ಇಲ್ಲ, ಆ ತರ ಇದೆ ವೆಹಿಕಲ್. ಟೆಸ್ಟ್ ಡ್ರೈವ್ ಕೂಡ ನೋಡಂಗಿಲ್ಲ ಇದು ವೆಹಿಕಲ್, ಆ ತರ ಮೇಂಟೆನೆನ್ಸ್ ಅಲ್ಲಿ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ 2020 ಮಾಡಲ್ ಇಕೋ ಸ್ಪೋರ್ಟ್ಸ್, ಇಡೀ ಬಜಾರ್ ಅಲ್ಲಿ 8 ಲಕ್ಷ, 8 ಲಕ್ಷ, 8 ಲಕ್ಷ ಈ ತರ ಹೇಳ್ತಾರೆ. ನಮ್ಮ ವೀಕ್ಷಕರಿಗೆ ಬೆಸ್ಟ್ ಪ್ರೈಸ್ ಅಂದ್ರೆ ಎಷ್ಟು ಕೊಡ್ತೀರಾ? ಪ್ರೈಸ್ ಅಂದ್ರೆ ಜಸ್ಟ್ 7 ಲಕ್ಷಕ್ಕೆ ಗಾಡಿ ಆಗುತ್ತೆ. ಬರೀ 7 ಲಕ್ಷ ರೂಪಾಯಿ. ಬರೀ 7 ಲಕ್ಷ ಸರ್. ಇದೆ ಹೋದ್ ತಿಂಗಳು 18 ಮಾಡಲ್ 7 ಲಕ್ಷ ಕೊಟ್ಟಿದೀವಿ. ಇವತ್ತು 2020 ಮಾಡಲ್ ನ 7 ಲಕ್ಷ ಕೊಡ್ತಾ ಇದೀವಿ. ಅದರಲ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಸರ್. ಲೋನ್ ಅಂತ ಸರ್ ಲೋನ್ ಜಸ್ಟ್ 1 ಲಕ್ಷವರೆಗೂ ನಿಮ್ಗೆ ಇದು ಡೌನ್ ಪೇಮೆಂಟ್ ಬರುತ್ತೆ. 1 ಲಕ್ಷದ ಒಳಗಡೆ ತಗೊಂಡ್ಬಂದ್ರೆ ಈ ಗಾಡಿನ ತಗೊಂಡ್ ಹೋಗ್ಬೋದು. ಅವ್ರ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಮಾರುತಿಯಲ್ಲಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ 2017 ಮಾಡಲ್ ಸಿಂಗಲ್ ಓನರ್ ಜೆಟಾ ವೇರಿಯಂಟ್ ಡೀಸೆಲ್ 1.3 ಇಂಜಿನ್. ಗಾಡಿ ನೋಡ್ತಾ ಇರ್ಬೋದು ನೀವು. ಗಾಡಿ ತುಂಬಾ ₹1 ಸಿಂಗಲ್ ರೂಪಾಯಿ ಖರ್ಚು ಏನು ಇಲ್ದಿರುವಂತ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್, 85,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಇದರಲ್ಲೂ ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಪುಷ್ ಸ್ಟಾರ್ಟ್ ಬಟನ್, ಡ್ಯೂಯಲ್ ಏರ್ ಬ್ಯಾಗ್ಸ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಶೇರಿಂಗ್ ವಿತ್ ಕಂಟ್ರೋಲ್ಸ್, 4 ಪವರ್ ವಿಂಡೋ ಜೊತೆಗೆ ನಿಮ್ಗೆ ಎಲೆಕ್ಟ್ರಿಕಲ್ ಮಿರರ್ ಪ್ಲಸ್ ಅಡ್ಜಸ್ಟಬಲ್ ಕೂಡ ಸಿಗುತ್ತೆ. ಬ್ಲಾಕ್ ರೂಫ್ ಟಾಪ್ ಕೂಡ ನಿಮ್ಗೆ ಬ್ಲಾಕ್ ಮಾಡಿದ್ದಾರೆ. ಅಲಾಯ್ ವೀಲ್ಸ್ ಬರುತ್ತೆ. ಆಮೇಲೆ ಆಲ್ಮೋಸ್ಟ್ 80 to 90% ಟೈರ್ಸ್ ಕೂಡ ಇದೆ. ಇದರಲ್ಲಿ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ ಕ್ಯಾಮ್ರಾ, ಮತ್ತೆ ಡಿಫಾಗರ್, ರೇರ್ ವೈಪರ್ ಎಲ್ಲ ಬರುವಂತ ವೆಹಿಕಲ್ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. 1.3 ಇಂಜಿನ್ ಆಗಿರೋದ್ರಿಂದ ನಿಮ್ಗೆ ಮೇಂಟೆನೆನ್ಸ್ ಮೈಲೇಜ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ ನಿಮ್ಗೆ 6 ಲಕ್ಷ ಗಾಡಿ ಕೊಡ್ತೀವಿ ಸರ್.
ಲೋನ್ ಅಂತ ಹೋದ್ರೆ ಸರ್ ಲೋನ್ ಹೋಗೋರ್ಗೆ ಜಸ್ಟ್ 50,000 ತಗೊಂಬನ್ನಿ, ಮಿಕ್ಕಿದ 5.5 ಲಕ್ಷ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ ಒಂದು 50,000 ತಗೊಂಬನ್ನಿ, ಮಿಕ್ಕಿದ 5.5 ಲಕ್ಷ ಲೋನ್ ಆಗುತ್ತೆ. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಸರ್ ಅವ್ರನ್ನ ಸರ್ ವರ್ಣ ಸರ್ ಬ್ಯೂಟಿಫುಲ್ ಆಗಿದೆ, 2015 ಮಾಡಲ್ ಸರ್, 15 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು SX ಆಪ್ಷನಲ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಆಲ್ಮೋಸ್ಟ್ ಟೈರ್ಸ್ ಕೂಡ ಚೆನ್ನಾಗಿರುವಂತ ವೆಹಿಕಲ್. ಗಾಡಿ ನೋಡ್ತಾ ಇರ್ಬೋದು ನೀವು. ಇದ್ರಲ್ಲಿ ನಿಮ್ಗೆ 4 ಏರ್ ಬ್ಯಾಗ್ಸ್ ಕೂಡ ಬರುವಂತ ವೆಹಿಕಲ್. ಗಾಡಿ ನೋಡಿ ಯಾವ ತರ ಇದೆ ಅಂತ. ಡೀಸೆಲ್ ಇಂಜಿನ್, ಜಸ್ಟ್ ನಿಮ್ಗೆ 1,26,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿರುವಂತ ಗಾಡಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಗಾಡಿ ನೋಡ್ಬೋದು ನೀವು. ಇದರಲ್ಲಿ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LEDs, ಫಾಗ್ ಲೈಟ್ ಪ್ರತಿಯೊಂದು ಬರುವಂತ ವೆಹಿಕಲ್ ಸರ್. 2015 ಮಾಡಲ್, ಸೆಕೆಂಡ್ ಓನರ್, ವರ್ಣ SX ಆಪ್ಷನಲ್ ಡೀಸೆಲ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,80,000 ಗಾಡಿ ಕೊಡೋಣ. 480. 480 ಸರ್. 480ಗೆ ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 50,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಆಗಿದೆ. ಇದಕ್ಕೂ ಕೂಡ ಬರೀ ಒಂದು 50,000 ತಗೊಂಬನ್ನಿ, ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಸರ್ CS ಸ್ಪೀಡ್ಸ್ ಅಂದ್ರೆ 50,000 ಅಂದ್ರೆ CS ಸ್ಪೀಡ್ಸ್. ಸರ್ I20 ಅಲ್ಲಿ ನಿಮ್ಗೆ DRL ಶೇಪ್ ಬೇಕಾ, ಎಲೈಟ್ ಶೇಪ್ ಬೇಕಾ, ಓಲ್ಡ್ ಶೇಪ್ ಬೇಕಾ, 3 ಗಾಡಿನೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದು 2011 ಮಾಡಲ್, ಸೆಕೆಂಡ್ ಓನರ್, I20 ಸ್ಪೋರ್ಟ್ಸ್, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ರನ್ನಿಂಗ್ ಇರುವಂತ ವೆಹಿಕಲ್. ಗಾಡಿ ನೋಡ್ಬೋದು ನೀವು. ಟೈರ್ಸ್ ಕೂಡ ಆಲ್ಮೋಸ್ಟ್ 50% ಟೈರ್ಸ್ ಇರುವಂತ ಗಾಡಿ. ಇನ್ನು ಇಂಟೀರಿಯರ್ ವೈಸ್ ಹೋಗ್ತೀರಾ ಅಂದ್ರೆ ನಿಮಗೆ ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಕಂಟ್ರೋಲ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 80,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಬರೀ 80,000 ಡ್ರಿವನ್ ಆಗಿರುವಂತ ವೆಹಿಕಲ್ ಸರ್. ಯಾರೆಲ್ಲ ಒಂದು 2.5 ಲಕ್ಷ ಬಜೆಟ್ ಅಲ್ಲಿ ಒಂದು ಒಳ್ಳೆ I20 ಹುಡುಕ್ತಾ ಇರ್ತೀರಾ ಅಂತವ್ರಿಗೆಲ್ಲ ಒಂದು ಸೂಪರ್ ವೆಹಿಕಲ್ ಅಂತ ಹೇಳ್ಬೋದು. ಮೇಜರ್ ಆಕ್ಸಿಡೆಂಟ್, ರೀಪ್ಲೇಸ್ಮೆಂಟ್ಸ್ ಏನು ನೋಡಿಲ್ಲ ಗಾಡಿ ಇವತ್ತವರೆಗೂ. 11 ಮಾಡಲ್ I20 ಸ್ಪೋರ್ಟ್ಸ್ ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,40,000 ಗಾಡಿ ಕೊಡೋಣ. ಬರೀ 240. ಬರೀ 240ಕ್ಕೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇಲ್ಲೈಟ್ 2016 ಮಾಡಲ್ ಸರ್. ಆಸ್ತಾ ವೇರಿಯಂಟ್ ಇದು, ಟಾಪ್ ಎಂಡ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 70,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಎಲ್ಲ ಇನ್ಸೂರೆನ್ಸ್ ಅಪ್ಡೇಟ್ ಇರುವಂತ ವೆಹಿಕಲ್. ಇದರಲ್ಲಿ ನಿಮ್ಗೆ ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED, ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಸರ್ ಇಂಟೀರಿಯರ್ ಅಂತ ಬಂದ್ರೆ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್ ಸರ್, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಏರ್ ಬ್ಯಾಗ್ಸ್, ABS, ಕಂಪ್ನಿ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್, ಡಿಫಾಗರ್, ರೇರ್ ವೈಪರ್ ಎಲ್ಲ ಬರುವಂತ ವೆಹಿಕಲ್. 2016 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಆಸ್ತಾ ಆಪ್ಷನಲ್ ಗಾಡಿ ಬಂದ್ಬಿಟ್ಟು ಸರ್ ಜಸ್ಟ್ 4,85,000 ಗಾಡಿ ಕೊಡ್ತಾನೆ. ಬರೀ 480. ಬರೀ 485ಕ್ಕೆ 2015 ನಡೀತಾ ಇದೆ. ನಾವು 16 ಕೊಡೋಣ ಸರ್. ಸರ್ ಲೋನ್ ಅಂತ ಹೋದ್ರೆ ಸರ್ ಜಸ್ಟ್ 50,000 ಡೌನ್ ಪೇಮೆಂಟ್, ನಿಮ್ಗೆ ಲೋನ್ ಆಗುತ್ತೆ ಗಾಡಿ. ಇದಕ್ಕೂ ಬರೀ 50,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಇನ್ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು. ಸರ್ ಹಾಗೆ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕಡಿಮೆ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾ ಇರೋರಿಗೆ, ಇದು 2013 ಮಾಡಲ್ I20 ಸ್ಪೋರ್ಟ್ಸ್ ಥರ್ಡ್ ಓನರ್ ಆಗಿದೆ. ಜಸ್ಟ್ 82,000 ಕಿಲೋಮೀಟರ್ ಓಡಿದೆ. ಬರೀ 82,000 ಡ್ರಿವನ್. 82,000 ಕಿಲೋಮೀಟರ್ಸ್ ಡ್ರೈವ್ ಆಗಿರುವಂತ ವೆಹಿಕಲ್. ಸ್ಪೋರ್ಟ್ಸ್ ಇದ್ರಲ್ಲಿ ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಏರ್ ಬ್ಯಾಗ್, ABS, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಇದು ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್, ಸೆಟಲ್ ಲೆದರ್ ಸೀಟ್ಸ್, ಅಲಾಯ್ ವೀಲ್, ಆಮೇಲೆ ಆಲ್ಮೋಸ್ಟ್ 80% ಟೈರ್ಸ್ ಇರುವಂತ ವೆಹಿಕಲ್. ಯಾರೆಲ್ಲ ಒಂದು ಡೀಸೆಲ್ ಗಾಡಿ ತುಂಬಾ ಕಡಿಮೆ ಹುಡುಕ್ತಾ ಇರ್ತಾರೆ ಅಂತವ್ರಿಗೆಲ್ಲ ಒಳ್ಳೆ ಗಾಡಿ ಇದು. 13 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್ಸ್ ಎಲ್ಲ 3.5 ರನ್ನಿಂಗ್ ಅಲ್ಲಿ ಇದೆ. ಇದು ಥರ್ಡ್ ಓನರ್ ಆಗಿರೋದನ್ನ ನಿಮ್ಗೆ ಬರೀ 2.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಬರೀ 2.5 ಲಕ್ಷ. ಬರೀ 2.5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ. ಬರೀ 2.5 ಲಕ್ಷ ರೂಪಾಯಿಗೆ ಈ ಬ್ಯೂಟಿಫುಲ್ ವೆಹಿಕಲ್ ಆಗುತ್ತೆ. ಥರ್ಡ್ ಓನರ್ ಆಗಿದೆ ಅಂತ ಅಷ್ಟೇ ಕಮ್ಮಿ ಕೊಡ್ತಾ ಇರೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ 2015 ಮಾಡಲ್ ಹೋಂಡಾ ಅಮೇಜ್ SX ವೇರಿಯಂಟ್ ಸರ್. ಇದರಲ್ಲಿ ಡ್ಯುಯಲ್ ಇಯರ್ ಬ್ಯಾಗ್ ABS ಬರುತ್ತೆ. ಗಾಡಿ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 79,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇನ್ಸೂರೆನ್ಸ್ ಕೂಡ ನಿಮ್ಗೆ ನೆಕ್ಸ್ಟ್ ಇಯರ್ ಏಪ್ರಿಲ್ ವರೆಗೂ ರನ್ನಿಂಗ್ ಇರುವಂತ ವೆಹಿಕಲ್. ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್ ಕಂಟ್ರೋಲ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಬ್ಯೂಟಿಫುಲ್ ಆಗಿ ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ. ಟೈರ್ಸ್ ಕೂಡ ಆಲ್ಮೋಸ್ಟ್ ನಿಮ್ಗೆ ನೋಡ್ತಾ ಇರ್ಬೋದು ನೀವು, 80% ಟೈರ್ಸ್ ಇರುವಂತ ವೆಹಿಕಲ್. ನಮ್ಮ CS ಸ್ಪೀಡ್ಸ್ ಅಲ್ಲಿ ಯಾರ ತಗೊಳ್ಳಿ, ಟೈರು ಇನ್ಸೂರೆನ್ಸ್ ಖರ್ಚಿರೋದಿಲ್ಲ. ಗಾಡಿ ಮಾತ್ರ ತುಂಬಾ ಅಲ್ಟ್ರಾ ಕ್ಲಾಸ್ ಆಗಿದೆ ಸರ್. ಮೈಲೇಜ್ ಹೋದ್ರೆ ನಿಮ್ಗೆ 20-21 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್. ಈ ಗಾಡಿ ಪ್ರೈಸ್ ಸರ್ ಬರೀ 3,60,000 ಗಾಡಿ ಕೊಡ್ತಾರೆ. 360. ಬರೀ 360ಕ್ಕೆ 15 ಮಾಡಲ್, ಸೆಕೆಂಡ್ ಓನರ್, SX ವೇರಿಯಂಟ್, ಹೋಂಡಾ ಅಮೇಜ್ ಡೀಸೆಲ್ ಗಾಡಿ ಕೊಟ್ಬಿಡೋಣ. ಲೋನ್ ಅಂತ ಲೋನ್ ಹೋಗ್ತೀರ 50-60 ಎಷ್ಟಿದೆ ತಗೊಂಬನ್ನಿ, ರಿಮೈನಿಂಗ್ ಲೋನ್ ಆಗಿ. ನೀವು 50,000 60,000 ಇಟ್ಕೊಂಡ್ರೆ ಈ ಗಾಡಿನಾರು ತಗೊಳ್ಳಿ, ಇಲ್ಲ ಈ ಗಾಡಿನಾರು ತಗೊಳ್ಳಿ, ಇಲ್ಲ ಈ ಗಾಡಿನಾರು ತಗೊಳ್ಳಿ. ಬರೀ 50,000 ರಿಂದ 60,000 ಡೌನ್ ಪೇಮೆಂಟ್ ಅಲ್ಲಿ ಈ 3 ಗಾಡಿಗಳು ಆಗುತ್ತೆ. ಸರ್ ವರ್ಣ ಅವಲ್ಲೇ ಡೀಸೆಲ್ SX ಆಪ್ಷನ್ ತೋರಿಸಿದೆ. ಡೀಸೆಲ್ ಬೇಡ ಅನ್ನೋರ್ಗೆ, ಪೆಟ್ರೋಲ್ ಬೇಕು ಅನ್ನೋರ್ಗೆ ಇನ್ನೊಂದು ಗಾಡಿ ಇದೆ ನಮ್ಮ ಹತ್ರ. 2012 ಮಾಡಲ್ ಪೆಟ್ರೋಲ್ ವೇರಿಯಂಟ್. ಜಸ್ಟ್ 89,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಆಲ್ಮೋಸ್ಟ್ ಟೈರ್ಸ್ ಕೂಡ ಚೆನ್ನಾಗಿರುತ್ತೆ. ಯಾವ್ದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಇನ್ನು ಇಂಟೀರಿಯರ್ ಹೋಗ್ತೀರಾ ಅಂತಂದ್ರೆ ನಿಮ್ಗೆ 6 ಏರ್ ಬ್ಯಾಗ್ಸ್, ಮತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಮತ್ತೆ ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. SX ಆಪ್ಷನ್ ಅಂದ್ಮೇಲೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಇದರಲ್ಲೂ ಕೂಡ ನಿಮ್ಗೆ ರನ್ನಿಂಗ್ LED, ಫಾಗ್ ಲೈಟ್ಸ್, ಅಲಾಯ್ ವೀಲ್ಸ್ ಎಲ್ಲ ಬರುವಂತ ವೆಹಿಕಲ್ ಸರ್. 2012 ಮಾಡಲ್, ಸೆಕೆಂಡ್ ಓನರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್
ಜಸ್ಟ್ 3,40,000 ಗಾಡಿ ಕೊಡೋಣ. 3,40,000 3,40,000ಗೆ 12 ಮಾಡಲ್ ಎಸ್ಎಕ್ಸ್ ಆಪ್ಷನಲ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಕೊಡೋಣ ಸರ್. ಜೀಪ್ ಕಾಂಪಾಸ್ ಆಲ್ಮೋಸ್ಟ್ ನಮ್ಮ CS ಫಿಟ್ಸ್ ಅಲ್ಲಿ ಯಾವಾಗಲೂ ಜೀಪ್ ಕಾಂಪಾಸ್ ತುಂಬಾ ಆಫರ್ ಅಲ್ಲೇ ಕೊಡ್ತೀವಿ. ಎಲ್ಲ 9,50,000 ಕೋಟ್ ಮಾಡಿರುವಂತ ವೆಹಿಕಲ್ ನಾವು 1 lakh 1.5 ಲಕ್ಷ ಕಡಿಮೆ ಕೊಡ್ತಾ ಇದೀವಿ. ಇದು 2017 ಮಾಡಲ್ ಸಿಂಗಲ್ ಓನರ್ ಲಾಂಗಿಟ್ಯೂಡ್ ಆಪ್ಷನಲ್ ಡೀಸೆಲ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇದನ್ನ ತಗೊಳ್ಳೋರ್ಗೆ ಸರ್ ₹1 ಖರ್ಚಿಲ್ಲ. ಯಾಕೆಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇನ್ಸೂರೆನ್ಸ್ ಕೂಡ ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನೂ ಇಲ್ಲ. ಇನ್ ಇಂಟೀರಿಯರ್ಸ್ ಹೋದ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಕಂಪ್ನಿ ಬಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಬರುವಂತ ವೆಹಿಕಲ್, ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸ್ಟೇರಿಂಗ್ ಕಂಟ್ರೋಲ್ಸ್, ಪುಷ್ ಸ್ಟಾರ್ಟ್ ಬಟನ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ಓಡಿಸೋ ಮಜಾನೇ ಬೇರೆ. ಇದು ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಗಾಡಿ ನೋಡ್ತಾ ಇರ್ಬೋದು ನೀವು, ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಹಿಂದ್ಗಡೆ ಡಿಫಾಗರ್, ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮ್ರಾ ಮತ್ತು ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಲಾಂಗಿಟ್ಯೂಡ್ ಆಪ್ಷನಲ್ ಗಾಡಿ ಇದು ಸರ್. ಸಿಂಗಲ್ ಓನರ್ 17 ಮಾಡಲ್ ಡೀಸೆಲ್ ಲಾಂಗಿಟ್ಯೂಡ್ ಆಪ್ಷನಲ್ ಗಾಡಿನ ಜಸ್ಟ್ 7,80,000 ಗಾಡಿ ಕೊಡ್ತಾರೆ. ಬರೀ 7,80,000. ಬರೀ 7,80,000 ನಿಮ್ಗೆ ಪೆಟ್ರೋಲ್ ಗಾಡಿ ಕೂಡ ಸಹ ಸಿಗಲ್ಲ. ಇದು ಡೀಸೆಲ್ ಗಾಡಿ ಸರ್. ಲೋನ್ ಅಂತ ಹೋದ್ರೆ ಫುಲ್ ಲೋನ್ ಸರ್. ಇದು ಝೀರೋ ಡೌನ್ ಪೇಮೆಂಟ್. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು. ಯಾರೆಲ್ಲ ಪ್ರೊಫೈಲ್ ಸಿಬಿಲ್ ಚೆನ್ನಾಗಿ ಇಟ್ಕೊಂಡ್ ಬರ್ತೀರಾ, ಈ ಗಾಡಿ ₹1 ತರಬೇಡಿ, ಡಾಕ್ಯುಮೆಂಟ್ಸ್ ತಗೊಂಬಂದು ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ ಒಂದು ಡಾಕ್ಯುಮೆಂಟ್ ತಗೊಂಬಂದ್ರೆ ಈ ಗಾಡಿನ ನೀವು ತಗೊಂಡು ಹೋಗ್ಬೋದು. ಜೀಪ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. ನಿಮ್ಮ ಸಿಬಿಲ್ ಲೋನ್ ಚೆನ್ನಾಗಿದ್ರೆ ಬರೀ ಡಾಕ್ಯುಮೆಂಟ್ ಇಟ್ಕೊಂಬಂದು ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ಸರ್, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಯಾರೆಲ್ಲ ಒಂದು ಮಾಡೆಲ್ ಗಾಡಿ ಆಲ್ಟೋ ಕೇಟನ್ ಹುಡುಕ್ತಾ ಇರ್ತೀರಾ, VXI ವೇರಿಯಂಟ್ 2019 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 60,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿರುವಂತ ಗಾಡಿ. ಯಾವ್ದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಇಲ್ಲ. ನೋಡ್ಬೋದು ನೀವು, ಟೈರ್ಸ್ ಕೂಡ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಒಳ್ಳೆ ಕಲರ್ ಅಲ್ಲಿ ಇದೆ ಸರ್ ವೆಹಿಕಲ್. ಇದ್ರಲ್ಲಿ ಕೂಡ ನಿಮ್ಗೆ ಕಂಪ್ನಿ ಬಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಡ್ಯುಯಲ್ ಪವರ್ ವಿಂಡೋಸ್ ಮತ್ತೆ ಸೀಟ್ ಕವರ್ಸ್ ಕೂಡ ಶೋರೂಮ್ ಇಂದಾನೆ ಬಂದ್ಬಿಡುತ್ತೆ ಗಾಡಿಲಿ. ಇದೇ ನಿಮ್ಗೆ ಗೊತ್ತು, ಆಲ್ಟೋ ಕೇಟನ್ ಅಂದ್ರೆ ಅದು ಮೇಂಟೆನೆನ್ಸ್ ಲೆಸ್ ಮತ್ತೆ ಮೈಲೇಜ್ ಕೂಡ ಸೂಪರ್ ಆಗಿರುತ್ತೆ ವೆಹಿಕಲ್ ಅಲ್ಲಿ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,40,000ಗೆ ಗಾಡಿ ಕೊಟ್ಬಿಡೋಣ. 3,40,000 19 ಮಾಡಲ್ ಸೆಕೆಂಡ್ ಓನರ್ ಆಲ್ಟೋ ಕೇಟನ್, ಬರೀ 60,000 ಓಡಿರುವಂತ ಗಾಡಿ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಜಸ್ಟ್ 3,40,000 ಗಾಡಿ ಕೊಟ್ಬಿಡೋಣ. ಈ ಗಾಡಿಗೂ ಒಂದು 50,000 ಡೌನ್ ಪೇಮೆಂಟ್ ಸಾಕು ಸರ್. 50,000 ತಗೊಂಬನ್ನಿ, 50,000 ಡೌನ್ ಪೇಮೆಂಟ್ ತಗೊಂಬನ್ನಿ. ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಹಾಗೆ ನೆಕ್ಸ್ಟ್ ಸರ್, ಇದು ಒಂದೊಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 2021 ಮಾಡಲ್, 2021 ಮಾಡಲ್, ಟ್ರೈಬರ್ RXZ ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಇದು ಕೂಡ ನಿಮ್ಗೆ 49,000 ಕಿಲೋಮೀಟರ್ಸ್ ಓಡಿದೆ. ಬರೀ 49,000 ಡ್ರಿವನ್ ಆಗಿರುವಂತ ಕಿಲೋಮೀಟರ್ಸ್. ಇನ್ನು ಟೈರ್ ಕೂಡ ಒರಿಜಿನಲ್ ಕಂಪ್ನಿದೇ ಟೈರ್ ಇದೆ. ಗಾಡಿ ಇಂಟೀರಿಯರ್ ವೈಸ್ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್, ಟಚ್ ಸಿಸ್ಟಮ್, ಗೇರ್ ಬ್ಯಾಗ್ಸ್ ಮತ್ತೆ ಇದು ABS ಕೂಡ ಬರುತ್ತೆ. ರೂಫ್ AC ಕೂಡ ಇದೆ ಗಾಡಿಯಲ್ಲಿ. ಈ ಗಾಡಿ ಡ್ಯುಯಲ್ ಟೋನ್ ಸರ್. ಇದು ಮೇಲ್ಗಡೆ ನಿಮ್ಗೆ ರೂಫ್ ಟಾಪ್ ಅಲ್ಲಿ ಬ್ಲಾಕ್ ಬರುತ್ತೆ ಸರ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. 7 ಸೀಟರ್ ವೆಹಿಕಲ್, ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED ಎಲ್ಲ ಬರುವಂತ ವೆಹಿಕಲ್ ಸರ್. ಸಿಂಗಲ್ ಓನರ್ ಗಾಡಿ, ಟ್ರೈಬರ್ RXZ 2021 ಮಾಡಲ್ ಆಟೋಮೆಟಿಕ್ ಪೆಟ್ರೋಲ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 4.5 ಲಕ್ಷ ಗಾಡಿ ಕೊಡ್ತಾರೆ. ಬರೀ 4.5 ಲಕ್ಷ. ಬರೀ 4.5 ಲಕ್ಷಕ್ಕೆ ಸರ್. ಎಲ್ಲೂ ಸಿಗ್ತಾ ಇಲ್ಲ. 21 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ 7 ಸೀಟರ್ ವೆಹಿಕಲ್. ಈ ಗಾಡಿ ಲೋನ್ ಹೋಗ್ತೀರಾ ಅಂದ್ರೆ ಇದು ಅಷ್ಟೇ. ನಿಮ್ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ₹1 ಗಾಡಿ ದುಡ್ಡು ತರಬೇಡಿ, ಗಾಡಿ ಕೊಡ್ತೀನಿ ನಾನು. ನೋಡಿ, 7 ಸೀಟರ್ ವೆಹಿಕಲ್, ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಬರೀ ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ಟಾಟಾ ಟಿಯಾಗೋ ಸರ್, ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್, 2019 ಮಾಡಲ್, ಟಾಪ್ ಎಂಡ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ. ಯಾವ್ದೇ ರೀತಿ ಆಕ್ಸಿಡೆಂಟ್ಸ್ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಟೈರ್ ಕೂಡ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಇನ್ಸೂರೆನ್ಸ್ ಕೂಡ ನಿಮ್ಗೆ ರನ್ನಿಂಗ್ ಇರುತ್ತೆ ವೆಹಿಕಲ್ ಅಲ್ಲಿ ವಿತ್ ಅಲೈಸ್ ಸರ್. ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಇಂಟೀರಿಯರ್ ವೈಸ್, ಸೇಫ್ಟಿ ವೈಸ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಕಂಪ್ನಿ ಬಿಟೆಡ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಕೂಡ ಸಿಗುತ್ತೆ. 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಅಲಾಯ್ ವೀಲ್ಸ್, ಫಾಗ್ ಲೈಟ್, ಡಿಫಾಗರ್, ರೇರ್ ವೈಪರ್, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುವಂತ ವೆಹಿಕಲ್. ಸಿಂಗಲ್ ಓನರ್ ಗಾಡಿ, 2019 ಮಾಡಲ್ ಟಿಯಾಗೋ XZ ವೇರಿಯಂಟ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 3,90,000 ಗಾಡಿ ಕೊಡೋಣ. ಬರೀ 3,90,000 ಸಿಂಗಲ್ ಓನರ್ ಟಾಟಾ ಟಿಯಾಗೋ XZ ಆಟೋಮೆಟಿಕ್ ಗಾಡಿ ಕೊಡೋಣ. ಇದಕ್ಕೂ ಅಷ್ಟೇ ಲೋನ್ ಹೋಗ್ತೀರಾ ಅಂದ್ರೆ 50,000 ತಗೊಂಬಂದು ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ ಒಂದು 50,000 ತಗೊಂಬಂದು ರಿಮೈನಿಂಗ್ ಲೋನ್ ಆಗುತ್ತೆ. ಆಟೋಮೆಟಿಕ್ ಟಾಟಾ ಟಿಯಾಗೋ, ಅದರಲ್ಲೂ ಮಾಡಲ್ ವೇರಿಯಂಟ್ ಸರ್. ಹಾಗೆ ಈ ಗಾಡಿ ಸರ್, ಆಸ್ಪರ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ಗಾಡಿ ಬೇಕಾ, ಡೀಸೆಲ್ ಗಾಡಿ ಬೇಕಾ, 2 ಗಾಡಿನೂ ಇದೆ ನಮ್ಮ ಹತ್ರ. ಇದು 2015 ಮಾಡಲ್ ಸಿಂಗಲ್ ಓನರ್ ಟೈಟಾನಿಯಂ ವೇರಿಯಂಟ್ ಪೆಟ್ರೋಲ್ ಗಾಡಿ. ಜಸ್ಟ್ 82,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇನ್ಸೂರೆನ್ಸ್ ಕೂಡ January 27 ನೆಕ್ಸ್ಟ್ ಇಯರ್ ವರೆಗೂ ರನ್ನಿಂಗ್ ಇದೆ. ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ ನೀವು 70-80% ಟೈರ್ಸ್ ಇರುವಂತ ವೆಹಿಕಲ್ ಸರ್. ಈ ಬಜೆಟ್ ಅಲ್ಲಿ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ಅಂದ್ರೆ ಇದು ಒಂದೇ ಗಾಡಿ ಸಿಗೋದು. ಗಾಡಿ ಇಂಟೀರಿಯರ್ ವೈಸ್ ನಿಮ್ಗೆ ಕಂಪ್ನಿ ನ್ಯೂ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗು ಮತ್ತೆ ಇದು ABS, 4 ಪವರ್ ವಿಂಡೋ,
ಎಲ್ಲ ಬರುವಂತ ವೆಹಿಕಲ್ ಅಲೈವಿಲ್ಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಗಾಡಿ ನೋಡ್ತಾ ಇರ್ಬೋದು ನೀವು, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಸರ್. ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,95,000 ಗೆ ಗಾಡಿ ಆಗುತ್ತೆ. ಬರೀ 2,95,000ಕ್ಕೆ 2015 ಮಾಡೆಲ್ ಸಿಂಗಲ್ ಓನರ್ ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟ್ ಕೊಟ್ಬಿಡೋಣ. ಇದು ಕೂಡ ಲೋನ್ ಆಗುತ್ತೆ. ಇದು ಕೂಡ ನಿಮ್ಗೆ 50,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ. ಬರೀ ಒಂದು 50,000 ಡೌನ್ 50,000 ಇದ್ರೆ ಸಾಕು ಸರ್, ಈ ಗಾಡಿಗೆ ಲೋನ್ ಆಗುತ್ತೆ ಸರ್. ಅದು ಬೇಡ ಅಂತ ಹೇಳಿದ್ರೆ ಅದು ಬೇಡ ಅಂತಂದ್ರೆ ಡೀಸೆಲ್ ಕೂಡ ಇದೆ ನಮ್ಮಲ್ಲಿ. ಇದು 2017 ಮಾಡೆಲ್ ಟೈಟಾನಿಯಂ, ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಬ್ಲಾಕ್ ಅಲಾಯ್ ವೀಲ್ಸ್, ಬ್ರಾಡ್ ಟೈರ್ಸ್ ಆಗಿರುವಂತ ವೆಹಿಕಲ್, ತುಂಬಾ ಅಲ್ಟ್ರಾ ಕ್ಲಾಸ್ ಮೇಂಟೈನ್ ಆಗಿದೆ. ಡ್ಯೂಯಲ್ ಟೋನ್ ಇದು ಬ್ಲಾಕ್ ರೂಫ್ ಟಾಪ್ ಕೂಡ ಇದೆ. ಇದು ಕೂಡ ಇಂಟೀರಿಯರ್ಸ್ ಅಲ್ಲಿ ನಿಮ್ಗೆ 4 ಪವರ್ ವಿಂಡೋ, ಟಾಪ್ ಅಂಡ್ ವೇರಿಯಂಟ್, ಏರ್ ಬ್ಯಾಗ್ಸ್ ಎಲ್ಲ ಬರುವಂತ ವೆಹಿಕಲ್. ಸೀಟ್ ಕವರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ ಮತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಇದೆ. ಆಫ್ಟರ್ ದಿ ಮಾರ್ಕೆಟ್ ಟಚ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುವಂತ ವೆಹಿಕಲ್. ಈ ಗಾಡಿ ಕೂಡ ಪ್ರೈಸ್ ನಿಮ್ಗೆ ಜಸ್ಟ್ 3,80,000 ಗೆ ಗಾಡಿ ಆಗುತ್ತೆ ಸರ್. ಬರೀ 3,80,000ಕ್ಕೆ 17 ಮಾಡಲ್ ಫೋರ್ಡ್ ಫಿಗೋ ಡೀಸೆಲ್ ಗಾಡಿ ಕೊಟ್ಕೊಳ್ಳೋಣ. ಅದರಲ್ಲೂ ಟೈಟಾನಿಯಂ. ಇದು ಲೋನ್ ಹೋಗ್ತೀರಾ ಅಂದ್ರೆ ಜಸ್ಟ್ 50,000 ತಗೊಂಬನ್ನಿ, ರಿಮೈನಿಂಗ್ ಲೋನ್. ಇದಕ್ಕೂ ಕೂಡ ಬರೀ 50,000. ಎರಡು ಗಾಡಿಯಲ್ಲಿ 50,000 ಯಾವ್ದಾದ್ರು ತಗೊಂಬನ್ನಿ, ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. 2010 ಮಾಡಲ್, ಡಿಸೆಂಬರ್ 2026 ವರೆಗೂ ಇನ್ಸೂರೆನ್ಸ್, 2030 ವರೆಗೂ FC ರನ್ನಿಂಗ್ ಇರುವಂತ ವೆಹಿಕಲ್. ಸೆಕೆಂಡ್ ಓನರ್, ಜಸ್ಟ್ 72,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, i10 ಸ್ಪೋರ್ಟ್ಸ್ 2010 ಮಾಡಲ್ ಸರ್. ಇಂಟೀರಿಯರ್ ವೈಸ್ ನಿಮ್ಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ರೆಡ್ ಕಲರ್ ಅಪೋಲಿಸ್ಟ್ರಿ ಕೂಡ ಇದೆ. ಪವರ್ ಸ್ಟೇರಿಂಗ್, ಹಿಂದ್ಗಡೆ ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್. 4 ಪವರ್ ವಿಂಡೋಸ್, ABS ಬರುವಂತ ವೆಹಿಕಲ್. ಹಿಂದ್ಗಡೆ ನಿಮ್ಗೆ ಡಿಫಾಗರ್, ಏರ್ ವೈಪರ್ ಕೂಡ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ಇದ್ರಲ್ಲಿ ನಿಮ್ಗೆ ಫಾಗ್ ಲೈಟ್ಸ್ ಕೂಡ ಬರುವಂತ ವೆಹಿಕಲ್ ಸರ್. ಗುಡ್ ಮೈಲೇಜ್, ಒಳ್ಳೆ ಮೇಂಟೆನೆನ್ಸ್ ವೆಹಿಕಲ್, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ. ಇದಕ್ಕೆ ಲೋನ್ ಆಗೋದಿಲ್ಲ. ಬೆಸ್ಟ್ ಪ್ರೈಸ್ ಅಂದ್ರೆ 1,80,000 ಗೆ ಗಾಡಿ ಕೊಡ್ತಾರೆ. ಬರೀ 1,80,000. ಬರೀ 1,80,000ಕ್ಕೆ ಫುಲ್ ಕ್ಯಾಶ್ ವೆಹಿಕಲ್. 2010 ಮಾಡಲ್ ಸ್ಪೋರ್ಟ್ಸ್, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋದು 1,80,000 ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಬೀಟು ಡೀಸೆಲ್ ಗಾಡಿ. ಯಾರನ್ನ ತುಂಬಾ 2 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾ ಇದೀರಾ ಅಂದ್ರೆ ಇದು 2014 ಮಾಡಲ್ ಸೆಕೆಂಡ್ ಓನರ್ ಬೀಟ್ PS ನೋಡಿ. ಆಫ್ಟರ್ ದ ಮಾರ್ಕೆಟ್ ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತ ಗಾಡಿ. ಇಂಟೀರಿಯರ್ ವೈಸ್ ನಿಮ್ಗೆ ಸಿಸ್ಟಮ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಮತ್ತೆ ಸೀಟ್ ಕವರ್ಸ್ ಕೂಡ ಬರುವಂತ ವೆಹಿಕಲ್. ಇದು ಲೇಟೆಸ್ಟ್ ಶೇಪ್ ಬೀಟ್ ಆಗಿರೋದ್ರಿಂದ ತುಂಬಾ ನೀಟ್ ಇದೆ ಲುಕ್. ಆಮೇಲೆ ಕಲರ್ ಕೂಡ ತುಂಬಾ ರೇರ್ ಅಂತಾನೆ ಹೇಳ್ಬೋದು. ತುಂಬಾ ನೀಟ್ ಆಗಿದೆ ಸರ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,80,000 ಗೆ ಗಾಡಿ ಕೊಡ್ತೀವಿ. ಇದು ಕೂಡ 1,80,000. 1,80,000ಕ್ಕೆ 14 ಮಾಡಲ್ ಲೇಟೆಸ್ಟ್ ಶೇಪ್ ಇರುವಂತ ವೆಹಿಕಲ್. ಆಫ್ಟರ್ ದಿ ಮಾರ್ಕೆಟ್ ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್, ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್. ಡೀಸೆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ ಸರ್. ಜಸ್ಟ್ 1,80,000 ಗೆ ಗಾಡಿ ಆಗುತ್ತೆ ನೋಡಿ. 1,80,000 ರೂಪಾಯಿ ತಗೊಂಡ್ಬಂದ್ರೆ ಈ ಗಾಡಿನಾರು ತಗೊಂಡ್ ಹೋಗ್ಬೋದು, ಇಲ್ಲ ಈ ಗಾಡಿನಾರು ತಗೊಂಡ್ ಹೋಗ್ಬೋದು. i10 ಬೇಕಂದ್ರೆ i10, ಬೀಟ್ ಬೇಕಂದ್ರೆ ಬೀಟ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ವೋಕ್ಸ್ ವ್ಯಾಗನ್ ಪೋಲೋ ಅಲ್ಲಿ GT ಹುಡುಕ್ತಾ ಇರ್ತೀರಾ, GT ಲವರ್ಸ್ ಗೆ ವೆಹಿಕಲ್ ಇದು. 2014 ಮಾಡಲ್ ಸೆಕೆಂಡ್ ಓನರ್, GT ಹೈಲೈನ್ ವೆಹಿಕಲ್, ಆಟೋಮೆಟಿಕ್ ಪೆಟ್ರೋಲ್ ಇಂಜಿನ್ ಗಾಡಿ ನೋಡ್ತಾ ಇರ್ಬೋದು ಸರ್. ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಆಟೋಮೆಟಿಕ್, ಆಫ್ಟರ್ ದಿ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇರುವಂತ ವೆಹಿಕಲ್. ಗಾಡಿ ತಗೊಳ್ಳೋರ್ಗೆ ಯಾವ್ದೇ ರೀತಿ ಎಕ್ಸ್ಟ್ರಾ ಖರ್ಚಿರೋದಿಲ್ಲ ಸರ್. ಟೈರ್ಸ್ ಗಳು ಆಲ್ಮೋಸ್ಟ್ 50% ಟೈರ್ಸ್ ಇದೆ. ಅಲವಿಲ್ಸ್ ಕೂಡ ಬರುತ್ತೆ. ಇದು ನಿಮ್ಗೆ ಸೈಲೆನ್ಸರ್ ಕೂಡ ಆಲ್ಟರ್ ಆಗಿದೆ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್ ಜಸ್ಟ್ 4,50,000 ಲಕ್ಷಕ್ಕೆ ಗಾಡಿ ಆಗುತ್ತೆ. ಬರೀ 4,50,000 ಲಕ್ಷಕ್ಕೆ 14 ಮಾಡಲ್ ಸೆಕೆಂಡ್ ಓನರ್ GT ಗಾಡಿ ಕೊಟ್ಬೋಣ, ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ಕೂಡ ಲೋನ್ ಹೋಗ್ತೀರಾ ಅಂದ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ತಗೊಂಡು ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಓಮ್ನಿ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಮುಂದಿನ ವರ್ಷ ಏಪ್ರಿಲ್ ವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 80,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡ್ತಾ ಇರ್ಬೋದು ನೀವು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ 5 ಸೀಟರ್ ಆಗಿರೋದ್ರಿಂದ 5 ಸೀಟರ್ ಎಂಟ್ರಿ ಇದೆ, ಬಟ್ ಗಾಡಿ 8 ಸೀಟರ್ ಮಾಡ್ಕೊಂಡಿದ್ದಾರೆ ವೆಹಿಕಲ್ ಅಲ್ಲಿ. ಇದರಲ್ಲೂ ಕೂಡ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುವಂತ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,35,000 ಗಾಡಿ ಕೊಟ್ಬಿಡೋಣ. ಬರೀ 2,35,000 14 ಮಾಡಲು ಸಿಂಗಲ್ ಓನರ್ ಓಮ್ನಿ 5 ಸೀಟರ್ ಗಾಡಿ ಕೊಟ್ಬಿಡೋಣ ಸರ್. ಅದು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಲೋನ್ ಆಗುತ್ತೆ. ಈ ಗಾಡಿಗೂ ಲೋನ್ ಆಗುತ್ತೆ. 40,000 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿಗೂ ಲೋನ್. ಇದಕ್ಕೂ ಅಷ್ಟೇ ಒಂದು 50,000 ತಗೊಂಡ್ಬನ್ನಿ ಈ ಗಾಡಿ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಹಾಗೆ ನೆಕ್ಸ್ಟ್ ಬಲಿನೋ ಅಲ್ಲಿ ನಮ್ಮ ಹತ್ರ ಮ್ಯಾನ್ಯುಯಲ್ ಇದೆ, ಆಟೋಮೆಟಿಕ್ ಇದೆ. ಇದು 2016 ಮಾಡಲ್ ಸೆಕೆಂಡ್ ಓನರ್. ಜಸ್ಟ್ 61,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಇದು ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಹೋದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್, ABS ಎಲ್ಲ ಬರುವಂತ ವೆಹಿಕಲ್ ಸರ್. ಇದರಲ್ಲಿ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ನೋಡಿ ನೀವು ಅದು ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್, ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಫಾಗ್ ಲೈಟ್, ಡೀಫಾಗರ್, ಏರ್ ವೈಪರ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸ್ಪ್ರಿಂಗ್ ಸೆನ್ಸರ್ಸ್ ಎಲ್ಲ ಬರುವಂತ ವೆಹಿಕಲ್ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು
ಜಸ್ಟ್ 4,60,000 ಗಾಡಿ ಆಗುತ್ತೆ. ಬರೀ 4,60,000. 4,60,000ಗೆ ಲೋನ್ಗೆ ಹೋಗ್ತೀರಾ ಅಂದ್ರೆ ಬರೋ 60,000 ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ ಲೋನ್ ಆಗುತ್ತೆ. ಬರೀ ಒಂದು 60,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ 4 ಲಕ್ಷ ಲೋನ್ ಆಗುತ್ತೆ. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಅದರಲ್ಲೇ ಮ್ಯಾನ್ಯುವಲ್ ಬೇಡ ಅಂದ್ರೆ ಇದ್ರಲ್ಲಿ ಮತ್ತೆ ಆಟೋಮೆಟಿಕ್ ಇದೆ. ಇದು ಕೂಡ 2016 ಮಾಡಲ್ ಡೆಲ್ಟಾ ವೇರಿಯಂಟ್ ಆಟೋಮೆಟಿಕ್ ಗಾಡಿ. 78,000 ಕಿಲೋಮೀಟರ್ ಓಡಿದೆ ಗಾಡಿ, ನೋಡಬಹುದು ನೀವು. ಇದರಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ ಸರ್. ಇದು ಕೂಡ ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುವಂತ ವೆಹಿಕಲ್ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಕೂಡ 4,60,000ಗೆ ಕೊಟ್ ಮಾಡ್ತಾ ಇದೀವಿ. ಇದಕ್ಕೂ ಲೋನ್ಗೆ ಹೋಗ್ತೀರಾ ಅಂದ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ. ಮ್ಯಾನ್ಯುವಲ್ ಬೇಕಾ ಆಟೋಮೆಟಿಕ್ ಬೇಕಾ ಯಾವ ಗಾಡಿ ತಗೊಳ್ಳಿ, 16 ಮಾಡಲ್ ಡೆಲ್ಟಾಗಳು ಇದಕ್ಕಾದ್ರೂ ಒಂದು 50,000 ರಿಂದ 60,000, ಇದಕ್ಕೊಂದು 50,000 ರಿಂದ 60,000 ಅಷ್ಟೇ ಸರ್. ಎರಡು ಗಾಡಿ ಆಟೋಮೆಟಿಕ್ ಬೇಕಾ ಪೆಟ್ರೋಲ್ ಬೇಕಾ ಮ್ಯಾನ್ಯುವಲ್ ಬೇಕಾ ಯಾವ್ದು ಬೇಕೋ ತಗೊಳ್ಳಿ. 4,60,000 ಗಾಡಿ ಆಗುತ್ತೆ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. 2014 ಮಾಡಲ್ ಎಲಿಗೆನ್ಸ್ ವೇರಿಯಂಟ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಜಸ್ಟ್ 1 lakh ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿರುವಂತ ಗಾಡಿ. ಗಾಡಿ ಇಂಟೀರಿಯರ್ ವೈಸ್ ನೋಡಬಹುದು ಸರ್ ನೀವು. ಗಾಡಿಯಲ್ಲಿ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ವೆಹಿಕಲ್ ಇದೆ. ಗಾಡಿ ಲೆದರ್ ಸೀಟ್ಸ್ ಕೂಡ ಬರುತ್ತೆ ಸರ್. ಹಿಂದ್ಗಡೆ ಡೀಪ್ ಫಾಗರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರೇರ್ ಕ್ಯಾಮ್ರಾ ಎಲ್ಲ ಬರುವಂತ ವೆಹಿಕಲ್. ಬ್ಲಾಕ್ ಅಲಾಯ್ಸ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್ ವೆಹಿಕಲ್ ಮಾತ್ರ. ಇದು ಮೈಲೇಜ್ ವೈಸ್ ನಿಮ್ಗೆ ಆಲ್ಮೋಸ್ಟ್ 20 ವರೆಗೂ ಮೈಲೇಜ್ ಸಿಗುತ್ತೆ ಸ್ಕೋಡಾ ಗಾಡಿಯಲ್ಲಿ ಸರ್. 2014 ಮಾಡಲ್ ಸೆಕೆಂಡ್ ಓನರ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಡೀಸೆಲ್ ಗಾಡಿ ಸರ್. ಇದರ ಆಸ್ಕಿಂಗ್ ಪ್ರೈಸ್ ಸರ್ 2014 ಮಾಡಲ್ ಟಾಪ್ ಎಂಡ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ರೇಟ್ ಬಂದ್ಬಿಟ್ಟು ಜಸ್ಟ್ 3,60,000ಗೆ ಗಾಡಿ ಆಗುತ್ತೆ ಸರ್. 3,60,000 ಲೋನ್ಗೆ ಹೋಗ್ತೀರಾ ಜಸ್ಟ್ 60,000 ತಗೊಂಬನ್ನಿ, ರಿಮೈನಿಂಗ್ 3 ಲಕ್ಷ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ ಒಂದು 60,000 ತಗೊಂಬನ್ನಿ, ರಿಮೈನಿಂಗ್ 3 ಲಕ್ಷ ಲೋನ್ ಆಗುತ್ತೆ. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಸ್ಕೋಡಾದಲ್ಲಿ ಮ್ಯಾನ್ಯುವಲ್ ಬೇಡವಾ ಆಟೋಮೆಟಿಕ್ ಬೇಕಾ? 2016 ಮಾಡಲ್ ಸಿಂಗಲ್ ಓನರ್ ಸ್ಟೈಲ್ ಪ್ಲಸ್ ವೇರಿಯಂಟ್ 7 ಗೇರ್ಸ್ ಬರುವಂತ DSG ಗೇರ್ ಬಾಕ್ಸ್ ಬರುವಂತ ವೆಹಿಕಲ್. ಗಾಡಿ ಟೈರ್ಸ್ ಸರ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಾನೆ ಇದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ ಗಾಡಿಯಲ್ಲಿ ಸರ್. ಗಾಡಿ ಇಂಟೀರಿಯರ್ ವೈಸ್ ನೋಡಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಡೀಪ್ ಫಾಗರ್ ಎಲ್ಲ ಬರುವಂತ ವೆಹಿಕಲ್ ಸರ್. ಮೈಲೇಜ್ ವೈಸ್ ಹೋದ್ರೆ ಆಟೋಮೆಟಿಕಲ್ ನಿಮ್ಗೆ 18 ವರೆಗೂ ಮೈಲೇಜ್ ಬರುವಂತ ಗಾಡಿ. ಇದರಲ್ಲೂ ಕೂಡ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುವಂತ ವೆಹಿಕಲ್, ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED ಎಲ್ಲ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,75,000 ಗಾಡಿ ಕೊಡೋದು. ಬರೀ 4,75,000. 4,75,000 ಯಾರೋ ಲೋನ್ ಹೋಗ್ತೀರಾ ಇದು ಕೂಡ ಅಷ್ಟೇ ಜಸ್ಟ್ 50,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀವಿ. ಬರೀ ಒಂದು 50,000 ತಗೊಂಬನ್ನಿ, ಬ್ಯೂಟಿಫುಲ್ ಆಗಿರೋ ವೆಹಿಕಲ್ ನೀವು ತಗೊಂಡು ಹೋಗ್ಬೋದು. ನಿಮ್ಮ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ 2017 ಮಾಡಲ್ ಸಿಂಗಲ್ ಓನರ್ ಬ್ರೆಜಾ VDI ಆಪ್ಷನಲ್ ಗಾಡಿ. ಇದು ಬರೀ 80,000 ಕಿಲೋಮೀಟರ್ ಓಡಿರುವಂತ ಗಾಡಿ ಸರ್. ಇಂಟೀರಿಯರ್ ವೈಸ್ ಬನ್ನಿ, ಇದ್ರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಶೇರಿಂಗ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಕಂಪ್ನಿ ಸೀಟ್ ಕವರ್ಸ್ ಬರುವಂತ ವೆಹಿಕಲ್. ಟೈರ್ಸ್ ತೋರಿಸಿ ಸರ್, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರು, ಯೋಕೋಮಾ ಟೈರ್ ಇರುವಂತ ವೆಹಿಕಲ್. 2017 ಮಾಡಲ್ ಸಿಂಗಲ್ ಓನರ್ ಬ್ರೆಜಾ VDI ಆಪ್ಷನಲ್ ಗಾಡಿ. ರೇಟ್ ಬಂದ್ಬಿಟ್ಟು ಸರ್ ಜಸ್ಟ್ 6,10,000 ಗಾಡಿ ಆಗುತ್ತೆ. 6,10,000 ಬರೀ 6,10,000 ಗಾಡಿ ಆಗುತ್ತೆ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಜಸ್ಟ್ 50,000 ತಗೊಂಬನ್ನಿ, ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ ಒಂದು 50,000 ತಗೊಂಬಂದ್ರೆ ಈ ಬ್ಯೂಟಿಫುಲ್ ವೆಹಿಕಲ್ ನೀವು ತಗೊಂಡು ಹೋಗ್ಬೋದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು 2018 ಮಾಡಲ್ ಸೆಕೆಂಡ್ ಓನರ್ ಇನೋವಾ ಕ್ರಿಸ್ಟಾ V ವರ್ಷನ್ ಆಗಿರುತ್ತೆ. ಜಸ್ಟ್ 1,66,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಗಾಡಿ ಶೋರೂಮ್ ಅಲ್ಲಿ ಸರ್ವಿಸ್ ಕೂಡ ಆಗಿದೆ. ಜಸ್ಟ್ ಸರ್ವಿಸ್ ಆಗಿ 1,000 ಕಿಲೋಮೀಟರ್ ಓಡಿದೆ ಅಷ್ಟೇ. ತಗೊಳ್ಳೋರಿಗೆ ಸರ್ವಿಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಇನ್ನು ಇಂಟೀರಿಯರ್ ವೈಸ್ ಹೋಗ್ತೀರಾ ಅಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಪುಶ್ ಸ್ಟಾರ್ಟ್ ಬಟನ್ ಎಲ್ಲ ಬರುವಂತ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಟೈರ್ಸ್ ಕಂಡೀಷನ್ ಕೂಡ ಆಲ್ಮೋಸ್ಟ್ ನಿಮ್ಗೆ 80 to 90% ಟೈರ್ಸ್ ಇರುವಂತ ವೆಹಿಕಲ್. ಇನ್ಸೂರೆನ್ಸ್ ನೆಕ್ಸ್ಟ್ ಇಯರ್ May 2027 ವರೆಗೂ ರನ್ನಿಂಗ್ ಇರುತ್ತೆ. ಯಾವ್ದೇ ರೀತಿ ಮೇಜರ್ ಖರ್ಚಾಗ್ಲಿ, ಮೇಜರ್ ಸರ್ವಿಸ್ ಏನು ಮಾಡಂಗಿಲ್ಲ ಸರ್. ಗಾಡಿ ₹1 ಖರ್ಚಿಲ್ಲ ಅಂತಾನೆ ಹೇಳ್ಬೋದು. ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 16 ಲಕ್ಷ ಫೈನಲ್ ರೇಟ್ ಆಗುತ್ತೆ ಸರ್. ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಇದು. ಲೋನ್ ಅಂತ ಹೋದ್ರೆ ಸರ್ 2 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ, ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಬರೀ 2 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಈ ಬ್ಯೂಟಿಫುಲ್ ಆಗಿರೋ ವೆಹಿಕಲ್ ನ ನೀವು ತಗೊಂಡು ಹೋಗ್ಬೋದು. ಜಸ್ಟ್ 16 lakhs ಆಗುತ್ತೆ. ಬರೀ 2 ಲಕ್ಷ ತಗೊಂಬನ್ನಿ, ಇನ್ನು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಲೋನ್ ಚೆನ್ನಾಗಿರ್ಬೇಕು.